ಬಹಳ ಮುಖ್ಯವಾಗಿ ಇವತ್ತು ಸರ್ಕಾರ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸನ್ಮಾನ್ಯ ಗೃಹ ಸಚಿವರು, ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಎಲ್ಲರೂ ಒಟ್ಟಾರೆ ಉತ್ತರವನ್ನ ಧರ್ಮಸ್ಥಳದ ವಿಚಾರದಲ್ಲಿ ಏನೊಂದು SIT ತನಿಖೆ ಆಗ್ತಿದೆ ಆ ವಿಚಾರದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಿದ್ರೆ ಕೊಡ್ಲಿ, ಬಹಳ ಸ್ಪಷ್ಟವಾದಂತ ಉತ್ತರ ಕೊಡ್ಲಿ. ಕಾಲಮಿತಿಯಲ್ಲಿ SIT ತನಿಖೆ ಕಾಲಮಿತಿಯಲ್ಲಿ ಆಗ್ಲಿ ಮತ್ತು ಅನಾನ್ಮಿಕ ವ್ಯಕ್ತಿಯ ತನಿಖೆಯನ್ನು ಆಗ್ಲಿ ಅಂತ ಒತ್ತಾಯ. ಮತ್ತು ಅಲ್ಲಸಲ್ಲದ ಆಪಾದನೆಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಏನಲ್ಲಿ ಹಾಕ್ತಿದ್ದಾರೆ ಅದನ್ನ ಪೋಸ್ಟ್ ಮಾಡ್ತಿದ್ದಾರೆ ಅಂತ ವ್ಯಕ್ತಿಗಳ ಮೇಲೆ ಸೋಮೋಟೋ ಕೇಸನ್ನು ಸರ್ಕಾರ ಹಾಕ್ಬೇಕು. ಈಗ ಬೇರೆ ಬೇರೆಯವ್ರನ್ನ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಏನೂ ಕಾರಣವಿಲ್ಲದೆ ಕೇಸ್ಗಳನ್ನ ಸೋಮೋಟೋ ಹಾಕ್ತಾರೆ. ಇಲ್ಲಿ ಕಾರಣ ಇದ್ದು ಯಾವ ರೀತಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಮೇಲೆ ಮನಬಂದಂತೆ ಆಪಾದನೆಯನ್ನ ಮಾಡ್ತಿರುವಂತ ಈ ವ್ಯಕ್ತಿಗಳ ಮೇಲೆ ಸೋಮೋಟೋ ಕೇಸನ್ನು ಹಾಕ್ಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಒತ್ತಾಯ. ನೋಡೋಣ ಇವತ್ತೇನು ಉತ್ತರ ಕೊಡ್ತಾರೆ ಅಂತ. ಸ್ಪಷ್ಟವಾದಂತ ಉತ್ತರವನ್ನ ನಾವು ಬಯಸ್ತಾ ಇದ್ದೇವೆ. DK ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ದಾರೆ. ಷಡ್ಯಂತ್ರ ಮಾಡಿರೋರು ಯಾರು, ಅದ್ರ ಬಗ್ಗೆ ಬೈಗಳು ಸಂಬಂಧಪಟ್ಟಂಗೆ ತನಿಖೆ ಮಾಡ್ತಾರೆ. ಅವ್ರಿಗೆ ಯಾವ್ದು ಅಡೆತಡೆ ಆಗಿದೆ, ಷಡ್ಯಂತ್ರ ಏನಾಗಿದೆ ಅಂತ ಹೇಳ್ಬೇಕಲ್ಲ ಸರ್ಕಾರ. ಸರ್ಕಾರ ಈಗ ಬೇರೆ ಬೇರೆ ಎಲ್ಲ ವಿಚಾರಗಳನ್ನ ಮಾತಾಡ್ತಿರ್ತಾರೆ. ಈ ಷಡ್ಯಂತ್ರ ವಿಚಾರನು ಮಾತಾಡ್ಲಿ, ತಿಳಿಸ್ಲಿ. ಇದನ್ನ ತಿಳಿಸೋದ್ ಬಿಟ್ಟು ಸುಮ್ನೆ ಹಾಗೆ ಗಾಳಿಯಲ್ಲಿ ತೇಲ್ಸುವಂತ ಕೆಲಸಗಳು ಆಗೋದ್ ಬೇಡ. ನಾವ್ ಎದುರು ನೋಡ್ತಾ ಇದೀವಿ. ಹಾಗಾಗಿ ಇವತ್ತು ಸರ್ಕಾರ ಜವಾಬ್ದಾರಿತವಾಗಿ ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ, ತನಿಖೆ ನಡೆದಿದೆ, ಸಾಕಷ್ಟು ಸಮಯ ಆಗಿದೆ. ಸ್ಪಷ್ಟವಾದಂತ ಉತ್ತರ, ಷಡ್ಯಂತ್ರದ ವಿಚಾರ ಎಲ್ಲವನ್ನೂ ತಿಳಿಸ್ಲಿ ಅಂತ ನಾನು ಖಂಡಿತ ಅದರಲ್ಲಿ ಅನುಮಾನ ಏನಿದೆ. ಇವತ್ತು ಎಲ್ಲಾ ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿರೋದಾಗ್ಲಿ, ಇಲ್ಲಾಗ್ಲಿ, ಅಲ್ಲಿ ಎಲ್ಲೇ ಆಗ್ಲಿ ಎಂತೆಂತ ಲಾಯರ್ಗಳನ್ನ ಇಟ್ಕೊಂಡಿದ್ದಾರೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಗಿರುವಂತ ಆನಿಮೇಷನ್, ಇನ್ನೊಂದು ಮತ್ತೊಂದು, ಮತ್ತು ಮನ ಬಂದಂತೆ ಆಪಾದನೆ, ಇಷ್ಟ ಬಂದಂಗೆ ಕಥೆಯನ್ನ ಸೃಷ್ಟಿ ಮಾಡಿ ಸುಳ್ಳು ತಂದೆ ತಾಯರು ಏನು ಇಲ್ಲದೆ ಇಷ್ಟ ಬಂದಂಗೆ ಎಲ್ಲ ರೀತಿಯಾದಂತ ಕಥೆಗಳನ್ನ ಸೃಷ್ಟಿಯನ್ನ ಮಾಡಿ ಇವತ್ತು ಸುಳ್ಳನ್ನೇ ಸತ್ಯವಾಗಿ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಹೊರಟಿರುವಂತವ್ರು ಎಲ್ಲ ಬೇರೆ ಬೇರೆ ವ್ಯಕ್ತಿಗಳು. PFI ಇದೆ, SDPI ಇದೆ, ಮತ್ತೆ ಬೇರೆ ಬೇರೆ ಎಲ್ಲ ಸಂಘಟನೆಗಳಿದೆ. ಇವನ್ನೆಲ್ಲ ಬಯಲಿಗಿಳಿಯುವಂಥದ್ದು. ಎರಡನೇ, ನಾವೇನು ಸದನದ ಒಳಗೆ SIT 2 ಇವ್ರ ಮೇಲೆ ಮಾಡುವಂಥದ್ದಾಗ್ಲಿ, ಈ ಅನಾನ್ಮಿಕ ವ್ಯಕ್ತಿ ಮತ್ತು ಈ ಸಂಬಂಧಪಟ್ಟ ಎಲ್ಲರ ಮೇಲೂ ತನಿಖೆ ಆಗ್ಬೇಕು ಅನ್ನೋಂಥ ಒತ್ತಾಯವನ್ನ ನಾವು ಮಾಡ್ತಾನೆ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.